2011ರ ಕ್ವಾರ್ಟರ್ ಫೈನಲ್ಲೇ ಲಾಸ್ಟ್ ಇಂಡಿಯಾ ಗೆದ್ದಿದ್ದು. ಯಾವ ಆಟಗಾರರು ಇರಲಿ ಇರದೇ ಇರಲಿ ಆಸ್ಟ್ರೇಲಿಯಾ ಅಪೋಸಿಟ್ಗೆ ಕಬ್ಬಿಣದ ಕಡಲೆ. ದುಬೈ ನಿಮಗೆ ಹೆಚ್ಚು ಲಾಭದಾಯಕವಾಗಿದೆ. ದುಬೈ ನನ್ನ ಮನೆಯಲ್ಲ, ಇದು ದುಬೈ. ನಾನು ಹೆಚ್ಚು ಪಂದ್ಯಗಳನ್ನು ಇಲ್ಲಿ ಆಡಿಲ್ಲ. ನನಗೂ ಕೂಡ ಇದು ಹೊಸದು. ಅದೇ ರೀತಿಯಾಗಿ ವಾತಾವರಣ ಕೂಡ ಹೆಚ್ಚು ಬದಲಾಗ್ತಾನೆ ಇರುತ್ತದೆ. ನಮಸ್ಕಾರ ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬೆಲ್ ಗಂಟೆನ ಹೊಡ್ರಿ ಅಂತ ಹೇಳ್ಕೊಂಡು ಇದೀಗ ನ್ಯೂಸ್ಗೆ ಹೋಗೋಣ ಸ್ನೇಹಿತರೆ. ನಮಗೆ ಗೊತ್ತಿರ್ಬೋದು, ಇವತ್ತು ಸೆಮಿಫೈನಲ್ ಇದೆ ಸ್ನೇಹಿತರೆ. ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಎರಡಕ್ಕೂ ನಡುವೆ ಐತಿ. ಅದರಲ್ಲಿ ತುಂಬ ಜನ ಏನು ಹೇಳಕತ್ತಾರಪ್ಪ ಅಂದ್ರೆ, ಭಾರತೀಯರಿಗೆ ದುಬೈ ಪಿಚ್ಗಳು ಹೆಚ್ಚು ಲಾಭದಾಯಕವಾಗೈತಿ. ಇದರಲ್ಲಿ ನೀವು ಒಂಥರ ಹೋಮ್ ಗ್ರೌಂಡ್ ಇದ್ದಂಗೆ ಅಂತಲೇ ಹೇಳ್ಕೊಂಡು ಹೆಚ್ಚು ಮಾಜಿ ಪ್ಲೇಯರ್ಗಳು ಟೀಕೆಗಳನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಆದರೆ ಅವರಿಗೆ ರೋಹಿತ್ ಶರ್ಮಾ ಅವರು ತಿರುಗೇಟನ್ನು ಕೊಟ್ಟಾರೆ. ಏನಪ್ಪ ಅಂದರೆ, ಇದು ನಂದು ಮನೆ ಅಲ್ಲಿದು, ಇದು ನನ್ನ ಮನೆಯಲ್ಲ, ಇದು ದುಬೈ. ನಾನು ಇಲ್ಲಿ ಕ್ರಿಕೆಟನ್ನು ಹೆಚ್ಚು ಆಡೇ ಇಲ್ಲ ಅಂತ ಹೇಳ್ಕೊಂಡು, ಇದು ನನಗೂ ಕೂಡ ಹೊಸ ಜಾಗನೇ ಅಂತ ಹೇಳ್ಕೊಂಡು ರೋಹಿತ್ ಶರ್ಮಾ ಅವರಿಗೆ ಈ ರೀತಿಯನ್ನು ಹೇಳಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ದುಬೈನಲ್ಲಿರುವ ವಾತಾವರಣ ಒಂದೇ ಟೈಮ್ ಇರೋಂಗಿಲ್ಲ. ಅವಾಗ ಬೇಕು ಅವಾಗ ಹೆಚ್ಚು ಕಮ್ಮಿ ಚೇಂಜ್ ಆಗ್ತಾನೆ ಇರುತ್ತೆ. ಅದಕ್ಕಾಗಿ ಈ ರೀತಿಯಾಗಿ ರೋಹಿತ್ ಶರ್ಮಾ ಅವರು ಹೇಳಿದ್ದಾರೆ. ಅವ್ರು ಏನು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ರೆ ಆ ರೀತಿ ಆಗೇ ಇಲ್ಲ ಅಂತಲ್ಲಿ. ಅದಕ್ಕಾಗಿ ಈ ರೀತಿಯನ್ನು ಹೇಳಿದ್ದಾರೆ ಅವರು. ಇನ್ನೊಂದು ಏನಪ್ಪ ಅಂದ್ರೆ, ಮಾಜಿ ಪ್ಲೇಯರ್ಗಳು ಏನು ನೋಡ್ಕೊಂಡು ಹೇಳಕತ್ತಾರೆ ಅಂದರೆ, ನಾವು IPLನೂ ಕೆಲವೊಂದು ಟೈಮು ದುಬೈನಲ್ಲಿ ಆಡ್ತೀವಲ್ಲ, ಅದನ್ನು ನೋಡ್ಕೊಂಡು ಹೇಳಿದ್ದಾರೆ. IPL ಆಡೋ ಮುಂದೆ ಬೇರೆ ಪ್ಲೇಯರ್ಸ್ಗಳು ಕೂಡ ಬರ್ತಾರಲ್ಲ ನಮ್ಮಲ್ಲಿ, ಅವರು ಹೋಗಿ ಆಡ್ತಾರೆ. ಆ ರೀತಿ ನೋಡ್ಕೊಂಡು ಅವರು ಮಾತಾಡಿಲ್ಲ, ಈ ರೀತಿ ಹೇಳಿದ್ದಾರೆ. ಅದಕ್ಕಾಗಿ ರೋಹಿತ್ ಶರ್ಮಾ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಇನ್ನೊಂದೇನಪ್ಪ ಅಂದ್ರೆ, ಯಾವ ಆಟಗಾರರು ಇರಲಿ ಇರದೇ ಇರಲಿ ಆಸ್ಟ್ರೇಲಿಯಾ ಅಪೋಸಿಟ್ಗೆ ಇನ್ನು ICC ಟೂರ್ನಮೆಂಟ್ ಅಂತ ಬಂದರೆ ಕಬ್ಬಿಣದ ಕಡಲೆಯಾಗಿ ಕಾಣುತ್ತೆ ಸ್ನೇಹಿತರೆ. ಯಾಕಪ್ಪ ಅಂದ್ರೆ, ನಮಗೆ ಗೊತ್ತಿರ್ಬೋದು 2023ರ ODI ವರ್ಲ್ಡ್ ಕಪ್ ಯಾವ ರೀತಿ ಆಯಿತು ಏನಂತ ಹೇಳ್ಕೊಂಡು ಸ್ನೇಹಿತರೆ. ಮೊದಲ ಲೀಗ್ ಹಂತದ ಪಂದ್ಯಗಳಲ್ಲಿ ಆಸ್ಟ್ರೇಲಿಯಾ ಅಷ್ಟು ಹೇಳ್ಕೊಳ್ಳುವಂಥ ಪ್ರದರ್ಶನಗಳನ್ನು ನೀಡಲೇ ಇಲ್ಲ. ಅದೇ ರೀತಿಯಾಗಿ ಫೈನಲ್ ಬರ್ತಾ ಯಾವ ರೀತಿ ಆಯ್ತಂದ್ರೆ, ಒಂಥರ ರಾಕ್ಷಸ ರೀತಿ ಆಗಿತ್ತು. ಮತ್ತು ಅದಲ್ಲದೆ ಫೈನಲ್ನು ಕೂಡ ಅವರೇ ಗೆದ್ದುಬಿಟ್ಟು ಸ್ನೇಹಿತರೆ. 2023ರ ಫೈನಲ್ ಗೊತ್ತಿರ್ಬೋದು. ಆ ರೀತಿ ಆ ಸೈಡನ್ನು ಕೂಡ ಈ ಸಲ ನಾವು ತೀರಿಸ್ಕೋತೀವಿ ಅಂತ ಹೇಳ್ಕೊಂಡು ನಮಗೆ ಆಸೆಗಳದಾವೆ ಸ್ನೇಹಿತರೆ. ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ, ಆಸ್ಟ್ರೇಲಿಯಾದಲ್ಲಿ ಕೆಲವೊಂದಿಷ್ಟು ಪ್ಲೇಯರ್ಗಳು ಆಡ್ತಾ ಇಲ್ಲ. ಯಾಕೆ ಅವ್ರಿಗೆ ಏನಪ್ಪ ಅಂದ್ರೆ, ಕೆಲವೊಬ್ರು ಯಾರು ಪ್ಯಾಟ್ ಕಮಿನ್ಸ್ ಅವರು, ಹೆಜಲ್ವುಡ್ ಅವರು, ಸ್ಟಾರ್ಕ್ ಅವರು, ಇನ್ನು ಅದಲ್ಲದೆ ಹೊಸ ಪ್ಲೇಯರು ಒಬ್ಬರು ಕೂಡ ಓಪನರ್ ಕೂಡ ಇಂಜುರಿಯಾಗಿ ಹೊರ ನಡೆದಾರೆ ಸ್ನೇಹಿತರೆ. ಮ್ಯಾಟೆ ಶಾರ್ಟ್ ಅವರು ಹೊರ ನಡೆದಾರ, ರೂಲ್ಡ್ ಔಟ್ ಆಗಿದ್ದಾರೆ ಸ್ನೇಹಿತರೆ. ಇವರ ಸ್ಥಾನಕ್ಕೆ ಓಪನರ್ ಆಗಿ ಯಾರು ಆಡ್ತಾರೆ ಅಂತ ಡೌಟ್ ಐತಿ. ಬಟ್ ಟ್ರಾವಿಸ್ ಹೆಡ್ ಜೊತೆ ಇಂಗ್ಲೀಷ್ ಓಪನ್ ಅಪ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಹೆಚ್ಚದಾವು. ಕಾದು ನೋಡೋಣ ಏನಾಗುತ್ತೆ ಅಂತ ಹೇಳ್ಕೊಂಡು. ನಮ್ಮ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಚಾಂಪಿಯನ್ ಟ್ರೋಫಿಲಿ ಮುಖಾಮುಖಿ ಆಗಿದ್ದು, ಇದು ಆಗಿತ್ತಪ್ಪ ಅಂದರೆ 16 ವರ್ಷಗಳ ಬಳಿಕ ಸ್ನೇಹಿತರೆ. ಇದು 2006ರಲ್ಲಿ ಆಗಿತ್ತು, 2009ರಲ್ಲಿ ಆಗಿತ್ತು. ಇದೀಗ 2025ರಲ್ಲಿ ಈ 16 ವರ್ಷಗಳ ನಂತರ ಈ ಮುಖಾಮುಖಿ ಆಗಿದ್ದಾವೆ ಅಂತಲೇ ಹೇಳ್ಬೋದು. ನೋಡೋಣ ಯಾರು ಗೆಲ್ತಾರೆ ಅಂತ ಕಾದು ನೋಡೋಣ. ಇನ್ನು ICC ಟೂರ್ನಾಮೆಂಟ್ನಲ್ಲಿ ನಮ್ಮ ಇಂಡಿಯಾ ಗೆದ್ದಿದ್ದು ಆಸ್ಟ್ರೇಲಿಯಾ ವಿರುದ್ಧ ಲಾಸ್ಟ್ ಯಾವಾಗಪ್ಪ ಅಂದ್ರೆ, ಅದು ಕೂಡ 2011ರಲ್ಲಿ ಸ್ನೇಹಿತರೆ. ಇದು ಕ್ವಾರ್ಟರ್ ಫೈನಲ್ನಲ್ಲಿ ICC ಟೂರ್ನಾಮೆಂಟ್ ಏನು ನಡೀತಲ್ಲ, ಅದರಲ್ಲಿ ಲಾಸ್ಟ್ ಗೆದ್ದಿದ್ದು ಯಾವಾಗಪ್ಪ 2011ರಲ್ಲಿ. ಅದಾದ ನಂತರ ICC ಟೂರ್ನಾಮೆಂಟ್ನಲ್ಲಿ ನಾವು ಗೆದ್ದೇ ಇಲ್ಲ ಆಸ್ಟ್ರೇಲಿಯಾ ವಿರುದ್ಧ. ನೋಡಿ ಯಾವ ರೀತಿ ಅವರು ಇದನ್ನು ಹೊಂದಿದ್ದಾರೆ. ನಮಗೆ ಗೊತ್ತಿರುವಂಥ 2023ರಲ್ಲಿ ಏನಾಯಿತು ಅಂತ ಹೇಳ್ಕೊಂಡು, ಅದಾದ ಬಳಿಕನೂ ಕೂಡ ನಾವು ಗೆದ್ದೇ ಇಲ್ಲ. ಆ ಸೈಡನ್ನು ಕೂಡ ನಾವು ಇವತ್ತು ತೀರಿಸ್ಕೋಬೇಕಾಗೈತಿ. ಇನ್ನೊಂದು ಏನಪ್ಪ ಅಂದರೆ, ICC ಟೂರ್ನಾಮೆಂಟ್ಗಳಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ 7 ಪಂದ್ಯಗಳಲ್ಲಿ ಮುಖಾಮುಖಿ ಆಗಿದ್ದಾವೆ ಸ್ನೇಹಿತರೆ. ಅದರಲ್ಲಿ 4 ಪಂದ್ಯಗಳಲ್ಲಿ ಆಸ್ಟ್ರೇಲಿಯಾ ಗೆದ್ದರೆ 3 ಪಂದ್ಯಗಳಲ್ಲಿ ಮಾತ್ರ ಭಾರತ ಗೆದ್ದೈತಿ. ಇನ್ನು ಅದನ್ನು ಬಿಟ್ಟು ಎಲ್ಲವೂ ODIಗಳನ್ನು ನೋಡಿಕೊಂಡಾದ್ರೆ 151 ಪಂದ್ಯಗಳಲ್ಲಿ ಮುಖಾಮುಖಿಯಾಗಿದ್ದವು. ಅದರಲ್ಲಿ 84 ಆಸ್ಟ್ರೇಲಿಯಾ ಗೆದ್ದೈತಿ ಸ್ನೇಹಿತರೆ. ಕೇವಲ 57 ಪಂದ್ಯಗಳನ್ನು ಮಾತ್ರ ಭಾರತ ಗೆದ್ದೈತಿ. ಇನ್ನು 10 ರಿಸಲ್ಟ್ ಇದೆ. ಇನ್ನು ಟಾಸ್ ವಿಚಾರಕ್ಕೆ ಬರೋದಾದ್ರೆ, 2023ರ ಏನು ನಮ್ಮ ಸೆಮಿಫೈನಲ್ ಏನು ನಡೀತು ನೋಡು, ಅದೇ ಲಾಸ್ಟ್ ಪಂದ್ಯ ನಾವು ಟಾಸನ್ನು ಗೆದ್ದಿದ್ದು. ಅದಾದ ನಂತರ ಟಾಸ್ ಗೆದ್ದೇ ಇಲ್ಲ ಸ್ನೇಹಿತರೆ ಇಂಡಿಯಾ. ಈಗ ಗೆಲ್ಲುತ್ತೇನೋ ಅಂತ ಕಾದು ನೋಡ್ಬೇಕಾಗೈತಿ. ಇನ್ನು 3 ಪಂದ್ಯಗಳೇನಾದವಲ್ಲ, 3 ಸೋತೀವಿ. ಅಷ್ಟು 3 ಪಂದ್ಯಗಳನ್ನು ನಾವು ಗೆದ್ದೀವಿ ಟಾಸ್. ಬಟ್ ಅದ್ರ ಕಾದು ನೋಡ್ಬೇಕಾಗೈತಿ ಏನಂತ ಹೇಳ್ಕೊ. 2023ರ ಸೆಮಿಫೈನಲ್ ಲಾಸ್ಟ್ ನಾವು ಟಾಸ್ ಗೆದ್ದಿದ್ದು. ಕಾದು ನೋಡೋಣ ಅದು ಕೂಡ ಏನಾಗುತ್ತೆ ಅಂತ ಹೇಳ್ಕೊಂಡು. ಟಾಸ್ ಗೆಲ್ತಾರೋ ಬಿಡ್ತಾರೋ ಅದು ಬೇಡ, ನಮಗೆ ಗೆಲ್ಲಬೇಕಾಗಿದ್ದು ಪಂದ್ಯವನ್ನು ಗೆಲ್ಲಬೇಕಾಗೈತಿ ಸ್ನೇಹಿತರೆ, ಮ್ಯಾಚನ್ನು ಗೆಲ್ಲಬೇಕಾಗೈತಿ. ಇನ್ನು ಪಿಚ್ಚನ್ನು ಸ್ವಲ್ಪ ನೋಡೋದಾದ್ರೆ, ಹೆಚ್ಚು ಲಾಭದಾಯಕವಾಗಿ ಸ್ಪಿನ್ನರ್ಗಳಿಗೆ ಹೆಚ್ಚು ಲಾಭದಾಯಕ ಆಗೈತೆ ಅಂತಲೇ ಹೇಳ್ಬೋದು ಇದರಲ್ಲಿ. ಬಟ್ ಕಳೆದ ಪಂದ್ಯಗಳಲ್ಲಿ ರೋಹಿತ್ ಶರ್ಮಾ ಅವರು ಹೇಳಿರೋ ರೀತಿ ಏನಪ್ಪ ಅಂದ್ರೆ, ಸ್ಪಿನ್ನರ್ಗಳಿಗೆ ಲಾಭದಾಯಕ ಐತಿ, ಬಟ್ ಅವರಿಗೆ ಅಷ್ಟೊಂದು ಹೇಳ್ಕೊಳ್ಳುವಂಥ ಆಟವಾಗಲಿಲ್ಲ ಅಂತ, ಸ್ಪಿನ್ ಆಗಲೇ ಇಲ್ಲ ಅಂತ ಬಾಲು. ಕಾದು ನೋಡ್ಬೇಕಾಗೈತಿ ಈ ಮ್ಯಾಚ್ ಏನಾಗುತ್ತೆ ಅಂತ ಹೇಳ್ಕೊ. ಬಟ್ ನ್ಯೂಜಿಲೆಂಡ್ ವಿರುದ್ಧ ಹೆಚ್ಚಾಗಿ ಸ್ಪಿನ್ ಆಯ್ತಂತೆ, ಕಳೆದ ಪಂದ್ಯಗಳಲ್ಲಿ ಆಗಲೇ ಇಲ್ಲ. ಮತ್ತು ಈ ರೀತಿ ಆದರೆ ಹೆಂಗೆ ಮಾಡೋದು. ಬಟ್ ಈ ಪಿಚ್ ಇರೋದು ಬಟ್ ಹೆಚ್ಚು ಸ್ಪಿನ್ನರ್ಗಳಿಗೆ ಆದ್ಯತೆಗಳನ್ನು ಕೊಡುತ್ತಂತ ಹೇಳ್ಕೊಂಡು. ಸ್ಪಿನ್ನರ್ಗಳಿದ್ದರೆ ನಮಗೂ ಹೆಚ್ಚು ಲಾಭದಾಯಕ. ಯಾಕಂದರೆ ಆಸ್ಟ್ರೇಲಿಯಾದಲ್ಲಿ ಹೆಚ್ಚು ಸ್ಪಿನ್ನರ್ಗಳಿಲ್ಲ. ಜಂಪಾ ಅವರು ಒಬ್ಬ ಇದ್ದಾರೆ.
ಇನ್ನು ಪಾರ್ಟ್ ಟೈಮ್ ಆಗಿ ಮ್ಯಾಕ್ಸ್ವೆಲ್ ಅವರಿದ್ದಾರೆ, ಹೆಡ್ ಅವರಿದ್ದಾರೆ. ಬಟ್ ಜಂಪ ಅವರು ಮಾಡುವಂಥ ಸಾಧ್ಯತೆಗಳದಾವು. ಇನ್ನು ಸ್ಪಿನ್ನರ್ಗಳಲ್ಲಿ ನಾವು ಅವ್ರು ಒಂದೇ ಒಂದು ಸ್ಪಿನ್ನರ್ ಇಟ್ಕೊಂಡ್ರೆ ನಾವು 5 ಸ್ಪಿನ್ನರ್ಗಳದಾವೆ ಸ್ನೇಹಿತರೆ. ವರುಣ್ ಚಕ್ರವರ್ತಿ ನೋಡಿರ್ಬೋದು ಯಾವ ರೀತಿ ಆಡಿದ್ರು, ಕುಲದೀಪ್ ಯಾದವ್ ಅವರು, ಜಡೇಜಾ ಅವರು, ಅಕ್ಷರ್ ಅವರು. ನೋಡೋಣ ಯಾರನ್ನ ಆಡಿಸ್ತಾರೆ ಯಾರನ್ನಿಲ್ಲ. ಇನ್ನು 2023 ವರ್ಲ್ಡ್ ಕಪ್ನ ಸೇಡನ್ನು ತೀರಿಸ್ಕೊಳ್ತಾರೋ ಅಂತ ಹೇಳ್ಕೊಂಡು ನಮಗೆಲ್ಲ ಆಸೆಗಳದಾವು. ಸೇಡು ತೀರಿಸ್ಕೊಳ್ಳೇಬೇಕು ಸ್ನೇಹಿತರೆ ನಾವು ಇವರ ವಿರುದ್ಧ. ಇವತ್ತಿನ ಪಂದ್ಯದಲ್ಲಿ ಟ್ರಾವಿಸ್ ಹೆಡ್ ಹಾರಿಸ್ಬಿಡ್ಬೇಕು ನಮ್ಮ ವರುಣ್ ಚಕ್ರವರ್ತಿ ಅವರು ಸ್ನೇಹಿತರೆ. ಅದು ನಮಗೆ ತುಂಬಾ ಆಸೆ. ಅವರಿಗೆ 0 ರನ್ಲೇ ವಿಕೆಟ್ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೆ ಸಿಗೋಣ.